Good morning, students. Welcome to economics classes. I hope you are fine. Today we are going to discuss about the syllabus of your fourth semester in economics. In economics, what is the syllabus is there for the fourth semester of you? That is International Business Economics. For the fourth semester in the economics, we will going to discuss about the International Business Economics is the syllabus. ಏನಿದೆ ಅಂತಂದರೆ 4ನೇ ಸೆಮೆಸ್ಟರ್ನ ಅರ್ಥಶಾಸ್ತ್ರಕ್ಕೆ ಇರುವಂಥ ಒಂದು ಸಿಲೆಬಸ್ ಏನಿದೆ ಅಂತ ಕೂಡ ಹೇಳಿದರೆ ಅಂತಾರಾಷ್ಟ್ರೀಯ ವ್ಯವಹಾರಿಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯವಹಾರಿಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಾವು ನೋಡ್ತೀವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕನಾಮಿಕ್ಸ್. ಈ ಒಂದು ಸಿಲೆಬಸ್ಸನ್ನು ನಿಮ್ಮ ಒಂದು ಸೆಮೆಸ್ಟ್ರಿಗೆ ಹಾಕಲಿಕ್ಕೆ ಇರುವಂಥ ಉದ್ದೇಶ ಏನಿದೆ ಅಂತಕ್ಕಂಥದ್ದು ಟು ಮೇಕ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಮೊದಲನೇ ಉದ್ದೇಶ ಏನಿದೆ ಅಂತಂದರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸಿಲೆಬಸನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಆ್ಯಂಡ್ ಬಿಸ್ನೆಸ್ ಪ್ಯಾಟರ್ನ್ ಇನ್ LPG ಎರಾ. ಅದೇ ರೀತಿಯಾಗಿ ಈ ವ್ಯವಹಾರದ ಒಂದು ವ್ಯವಸ್ಥೆ ಏನಿದೆ ಈ ಒಂದು LPG ಎರಾದಲ್ಲಿ, ಎರಾ ಅಂತಂದರೆ ಯುಗದಲ್ಲಿ, LPG ಅಂದರೆ ಏನಂತೀರಿ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್. ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಯುಗದಲ್ಲಿ ಏನಿದೆ ಬಿಸ್ನೆಸ್ ಪ್ಯಾಟರ್ನ್ ಅಂತಕ್ಕಂಥದ್ದು, ಭಾರತದ ಬಿಸ್ನೆಸ್ ಪ್ಯಾಟರ್ನ್ ಏನಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಅಥವಾ ನೀವು ಅರಿತುಕೊಳ್ಳಲಿಕ್ಕೆ ಈ ಸಿಲೆಬಸನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಒಂದೇ ಒಂದು ಉದ್ದೇಶ ಇದೆ. ಈ ಒಂದು ಸಿಲೆಬಸನ್ನು ನಿಮ್ಮ ಸೆಮಿಸ್ಟರ್ಗೆ ಹಾಕಲಿಕ್ಕೆ ಅಂದರೆ ಟು ಮೇಕ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಪ್ಯಾಟರ್ನ್ಸ್ ಇನ್ LPG ಎರಾ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರುವಂತೆ ಈ ಒಂದು ಸಿಲೆಬಸ್ ಕೂಡ 5 ಘಟಕಗಳನ್ನು ಒಳಗೊಂಡಿದೆ. ಆ್ಯಸ್ ಯು ನೋ ಅಬೌಟ್ ದಿ ವಾಟ್ ಈಸ್ ದ್ಯಾಟ್ ಸಿಲೆಬಸ್ ದ್ಯಾಟ್ ಇನ್ಕ್ಲೂಡ್ಸ್ ದ ವಾಟ್ 5 ಯೂನಿಟ್ಸ್. ಇನ್ ದ್ಯಾಟ್ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್, ಅದರಲ್ಲಿ 1ನೇ ಘಟಕ ಪರಿಚಯದ ಒಂದು ಘಟಕ ಇದೆ ಅಂತಕ್ಕಂಥದ್ದು. ಯಾವುದ್ರ ಪರಿಚಯ ಅಂತಂದರೆ ಅಂತಾರಾಷ್ಟ್ರೀಯ ವ್ಯವಹಾರಿಕ ಅರ್ಥಶಾಸ್ತ್ರದ ಪರಿಚಯ ಅಂತಕ್ಕಂಥದ್ದು ಘಟಕ ಇದೆ. ದಟ್ ಈಸ್ ಇನ್ ದ ಫಸ್ಟ್ ಯೂನಿಟ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಇಂಟ್ರೊಡಕ್ಷನ್ ಟು ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕನಾಮಿಕ್ಸ್. ಅದರಲ್ಲಿ ನಾವೇನು ಅಧ್ಯಯನ ಮಾಡ್ತೀವಿ ಅಂತ ಕೂಡ ಹೇಳಿದರೆ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅದೇ ರೀತಿಯಾಗಿ ಮೊದಲನೇ ಕಾನ್ಸೆಪ್ಟ್ ಏನಿದೆ, ಕಲ್ಪನೆ ಇದೆ ಈ ಒಂದು 1ನೇ ಘಟಕದಲ್ಲಿ ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ವರೂಪ ಏನಿದೆ, ಅದೇ ರೀತಿಯಾಗಿ ಅದರ ಮಹತ್ವ ಏನಿದೆ, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅದ್ರ ಜೊತೆಗೆ ಒಂದು ಸಿದ್ಧಾಂತವನ್ನು ಅಧ್ಯಯನ ಮಾಡ್ತೀವಿ ನಾವು ಅಂತಕ್ಕಂಥದ್ದು ಯಾವುದು ಅಂತ ಕೂಡ ಹೇಳಿದರೆ ಕಂಪೇರೇಟಿವ್ ಕಾಸ್ಟ್ ಥಿಯರಿ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಕಾಂಪಿಟೇಟಿವ್ ಅಂತಾಗಿದೆ ಅದು ಸಿಲೆಬಸ್ನಲ್ಲಿ, ಅದು ಕಂಪೇರೇಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂತಕ್ಕಂಥದ್ದು ಏನಂತಕ್ಕಂಥದ್ದು ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅಥವಾ ಹೋಲಿಕೆಯ ವೆಚ್ಚದ ಸಿದ್ಧಾಂತ ಅಂತಕ್ಕಂಥದ್ದನ್ನು ನೋಡ್ತೀವಿ. ದೆನ್ ಅನದರ್ ಒನ್ ಥಿಯರಿ ಅಂತ ಕೂಡ ಹೇಳ್ತೀರಿ, ಇನ್ನೊಂದು ಸಿದ್ಧಾಂತನೂ ಕೂಡ ಇದೆ, ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಅಂತಕ್ಕೂ ಕೂಡ ನೋಡ್ತೀವಿ. ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಕ್ಕೂ ಕೂಡ ಇದೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ಕರಾರುಗಳು ಅಂತಕ್ಕಂಥದ್ದನ್ನು ನಾವು ಈ ಒಂದು ಪರಿಚಯದ ಅಥವಾ 1ನೇ ಘಟಕದಲ್ಲಿ ನೋಡ್ತೀವಿ. 1ನೇ ಘಟಕ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಯೂನಿಟ್ಸ್, ದಟ್ ಈಸ್ ದ ಇಂಟ್ರೊಡಕ್ಷನ್ ಯೂನಿಟ್. ಇನ್ ದ್ಯಾಟ್ unit we will going to discuss about the nature and importance of international trade, then comparative cost theory, then modern theory of international trade, then terms of trade we will going to discuss in the first unit. In the second unit, that includes the balance of trade and balance of payment. Trade, you make the one correction, balance of trade, then balance of payment. ವ್ಯಾಪಾರದ ಸಿಲ್ಕು ಮತ್ತು ಪಾವತಿ ಸಿಲ್ಕು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. 2ನೇ ಘಟಕ ವ್ಯಾಪಾರದ ಸಿಲ್ಕು ಮತ್ತು ಪಾವತಿ ಸಿಲ್ಕು ಅಂತಕ್ಕಂಥದ್ದು ಒಂದು
ಒಂದು ಸಿಲಾಬಸನ್ನು ನೋಡ್ತೀವಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಕಲ್ಪನೆಗಳು ಏನಂತಂದರೆ ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ BOP ದಟ್ ಮೀನ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಕಾಸಸ್ ದಟ್ ಮೀನ್ಸ್ ಕಾರಣಗಳು ಅಂತಕ್ಕಂಥದ್ದು. ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ BOPದಲ್ಲಿ ಏನಂತಕ್ಕಂಥದ್ದು ಅಸಮತೋಲನ ಇರಲಿಕ್ಕೆ ಕಾರಣಗಳಾವುವು ಅಂತಕ್ಕಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಕರೆಕ್ಷನ್ ಆಫ್ BOP, ಅದರ ಜೊತೆಗೆ ಈ ಒಂದು ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆಗಳೇನು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತೀವಿ. ಏನಂತಕ್ಕಂಥದ್ದು ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ BOP ಆ್ಯಂಡ್ ಕರೆಕ್ಷನ್ ಆಫ್ BOP. ದೆನ್ ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ರುಪಿ. ಇನ್ನೊಂದು ಕಲ್ಪನೆ ಏನಿದೆ ಅಂತ ಹೇಳ್ತೀರಿ, ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ರುಪಿ ಅಂತಕ್ಕಂಥದ್ದು. ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ರುಪಿ ಅಂದರೆ ಭಾರತದ ಹಣದ ಅಪಮೌಲ್ಯೀಕರಣ ಅಂತಕ್ಕಂಥ ಕೂಡ ನಾವು ಹೇಳ್ತೀವಿ. ಡಿವ್ಯಾಲ್ಯೂಯೇಷನ್ ಅಂದರೆ ಅಪಮೌಲ್ಯೀಕರಣ ಅಂತಕ್ಕಂಥದ್ದು. ಅಪಮೌಲ್ಯೀಕರಣ ಅಂತಂದರೆ ಮೌಲ್ಯವನ್ನು ಕಡಿಮೆ ಮಾಡೋದು ಅಂತಕ್ಕಂಥದ್ದು ಹೇಳ್ತೀವಿ. ಅದರ ಒಂದು ಕಲ್ಪನೆಯನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ರುಪಿ, ಭಾರತದ ಹಣದ ಅಪಮೌಲ್ಯೀಕರಣ ಅಂತಕ್ಕಂಥದ್ದು. ಅದರ ಜೊತೆಗೆ ಟ್ಯಾರಿಫ್ಸ್ ಆ್ಯಂಡ್ ಕೋಟಾಸ್ ಅಂತಕ್ಕಂಥ ಒಂದು 2 ಕಲ್ಪನೆಗಳನ್ನು ನೋಡ್ತೀವಿ. ಟ್ಯಾರಿಫ್ಸ್ ಅಂದರೆ ಸುಂಕಗಳು, ಅದೇ ರೀತಿ ಕೋಟಾಸ್ ಅಂದರೆ ಗಾತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕೋಟಾಗಳು ಅಂತ ಕರಿತೀವಿ ನೀವು ಅಂತಕ್ಕಂಥದ್ದು. ಇವು 2 ಕಲ್ಪನೆಯನ್ನು ಕೂಡ ನಾವೊಂದು ಈ 2ನೇ ಘಟಕದಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಇನ್ ದ ಸೆಕೆಂಡ್ ಯೂನಿಟ್ ಯು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಇನ್ ದ್ಯಾಟ್ causes for the disequilibrium in BOP and correction of BOP. Then devaluation of Indian rupee. Then an important concept, that is the tariffs and quotas. In the third unit we will going to discuss about the foreign exchange. Foreign exchange, that means foreign currency. Exchange, that means that this is a currency that belongs to other country. Foreign exchange. In the foreign exchange ಏನು ನೋಡ್ತೀವಿ ಅಂತಕ್ಕಂಥ ಕೊಡತ್ತೀವಿ, ವಿದೇಶಿ ವಿನಿಮಯ ಅಂತಕ್ಕಂಥದ್ದು 3ನೇ ಘಟಕ. ಆ 3ನೇ ಘಟಕದ ವಿದೇಶಿ ವಿನಿಮಯದಲ್ಲಿ ಏನು ನೋಡ್ತೀವಿ ಅಂದರೆ ಮೀನಿಂಗ್, ವಿದೇಶಿ ವಿನಿಮಯದ ಅರ್ಥ ನೋಡ್ತೀವಿ. ಅದರ ಜೊತೆಗೆ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ಸ್ ಅಂತಕ್ಕಂಥ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ವಿನಿಮಯದ ದರಗಳ ಮಹತ್ವ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅರ್ಥ ಮತ್ತು ವಿನಿಮಯ ದರದ ಮಹತ್ವನ ನೋಡ್ತೀವಿ. ಅದೇ ರೀತಿಯಾಗಿ ಅದರ ವಿನಿಮಯ ದರದ ವಿಧಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಟೈಪ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಕೂಡ ಹೇಳ್ತೀವಿ ಅಂತಕ್ಕಂಥದ್ದು. ಅವು ಯಾವುವು ಅಂತ ಕೇಳಿದರೆ ಸ್ಪಾಟ್, ಫಾರ್ವರ್ಡ್, ಫಿಕ್ಸ್ಡ್ ಆ್ಯಂಡ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ಸ್ ಅಂತಕ್ಕಂಥದ್ದು. ವಿನಿಮಯ ದರಗಳಲ್ಲಿ ವಿಧಗಳಿದ್ದಾವೆ. ಆ ವಿನಿಮಯ ದರಗಳಲ್ಲಿ ವಿಧಗಳು ಯಾವುವು ಅಂತಕ್ಕಂಥದ್ದು ಸದ್ಯದ್ದು ಅಂತ ಕೂಡ ಹೇಳ್ತೀವಿ. ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಹೇಳ್ತೀರಿ. ಫಾರ್ವರ್ಡ್ ಅಂತಂದರೆ ಭವಿಷ್ಯದ್ದು ಅಥವಾ ಮುಂಬರುವ ಅಂತಕ್ಕಂಥ ಕೂಡ ನಾವು ಹೇಳ್ಬೋದು. ಅದೇ ರೀತಿ ಫಿಕ್ಸ್ಡ್ ಏನಂತಕ್ಕಂಥದ್ದು ಸ್ಥಿರ ಅಂತಕ್ಕಂಥದ್ದು. ಫ್ಲೆಕ್ಸಿಬಲ್ ಅಂದರೆ ಬದಲಾಗುವ ವಿನಿಮಯ ದರಗಳು. ಈ ಒಂದು ಏನಂತಕ್ಕಂಥ ವಿಧಗಳಿದ್ದಾವೆ ವಿದೇಶಿ ವಿನಿಮಯದಲ್ಲಿ ದರದಲ್ಲಿ, ಅವುಗಳನ್ನು ಕೂಡ ನಾವು ನೋಡ್ತೀವಿ ಅಂತಕ್ಕಂಥ ಟೈಪ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಅಂತ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ, ಇಲ್ಲೊಂದು ಸಿದ್ಧಾಂತನೂ ಕೂಡ ಬರ್ತದೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತಂದರೆ ಕೊಂಡುಕೊಳ್ಳುವ ಸರಿ ಸಮಾನತೆಯ ಸಿದ್ಧಾಂತ ಅಥವಾ ತತ್ವ ಅಂತ ಹೇಳ್ತೀವಿ ಅಂತಕ್ಕಂಥದ್ದು. ಇದು ವಿದೇಶಿ ವಿನಿಮಯದ ದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿದ್ಧಾಂತ ಅಂತ ಹೇಳ್ತೀವಿ. ಅದನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಫಾರೆಕ್ಸ್ ಮಾರ್ಕೆಟ್ಸನ್ನು ನೋಡ್ತೀವಿ ಅಂತಕ್ಕಂಥದ್ದು. ವಿದೇಶಿ ವಿನಿಮಯ ಮಾರುಕಟ್ಟೆಗಳು, ಅದೇ ರೀತಿಯಾಗಿ ಅದರದ್ದು ಕಾರ್ಯಗಳನ್ನು ಕೂಡ ನಾವು ನೋಡ್ತೀವಿ. ಈ ಒಂದು ಚಾಪ್ಟರ್ ಏನಿದೆ ಅಂತ ಹೇಳ್ತೀರಿ, ಇನ್ ದ ಥರ್ಡ್ ಯೂನಿಟ್ ಯು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಫಾರಿನ್ ಎಕ್ಸ್ಚೇಂಜ್, ದೇರ್ ಮೀನಿಂಗ್, ದೆನ್ ಇಂಪಾರ್ಟೆನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ದೆನ್ ಟೈಪ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ದಟ್ ಮೇ ಬಿ ಸ್ಪಾಟ್, ದಟ್ ಮೇ ಬಿ ಫಾರ್ವರ್ಡ್, ದಟ್ ಮೇ ಬಿ ಫಿಕ್ಸ್ಡ್, ದಟ್ ಮೇ ಬಿ flexible. Then one theory is there, we will going to discuss that theory also in this unit, that is purchasing power parity theory. Purchasing power parity theory ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಅದೇ ರೀತಿಯಾಗಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್ we will going to discuss in this chapter also. In the fourth unit or in the fourth chapter, we will going to discuss about the nature and scope of international business. In the fourth unit, you will going to discuss about the what? Nature and scope of international business. Nature and scope of international business, that means what? ಅಂತಾರಾಷ್ಟ್ರೀಯ ವ್ಯವಹಾರದ
ಸ್ವರೂಪ ಮತ್ತು ವ್ಯಾಪ್ತಿ ಅಂತಕ್ಕಂಥದ್ದನ್ನು ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದ್ರ ಜೊತೆಗೆ ಏನು ಅದರ ಅರ್ಥ ಅಂತಕ್ಕಂಥ ಕೂಡ ನೋಡ್ತೀವಿ. ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಅಂತಾರಾಷ್ಟ್ರೀಯ ವ್ಯವಹಾರದ ಅರ್ಥ ಏನು ಅಂತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಅದ್ರ ಜೊತೆಗೆ ಡೆಫಿನಿಷನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ನೋಡ್ತೀವಿ ಅಂತಕ್ಕಂಥ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯವಹಾರದ ವ್ಯಾಖ್ಯೆಗಳನ್ನು ಕೂಡ ನೋಡ್ತೀವಿ ಅಂತಕ್ಕಂಥದ್ದು. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯವಹಾರದ ಲಕ್ಷಣಗಳು ಏನಿದಾವೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಡೊಮೆಸ್ಟಿಕ್ ವರ್ಸಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ದಟ್ ಮೀನ್ಸ್ ಡಿಫರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಬಿಸ್ನೆಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅದೇ ರೀತಿಯಾಗಿ ಸ್ವದೇಶದ ವ್ಯವಹಾರ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರ ಅಥವಾ ವಿದೇಶದ ವ್ಯವಹಾರ ನಡುವಿರ್ತಕ್ಕಂಥ ವ್ಯತ್ಯಾಸಗಳೇನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ. ಅದೇ ರೀತಿಯಾಗಿ ಮೋಡ್ಸ್ ಅಂತಕ್ಕಂಥದ್ದು ಇದೆ. ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆ ಅಂದರೆ ಮಾಡೆಲ್ ಆಗಿದೆ, ಅದು ಮೋಡ್ಸ್ ಆಗಬೇಕು. MODS ಅಂತಕ್ಕ ಮೋಡ್ಸ್ ಅಂದರೆ ವಿಧಾನಗಳು ಅಂತ ಹೇಳ್ತೀವಿ ನಾವು. ಮೋಡ್ಸ್ ಆಫ್ ಎಂಟ್ರಿ ಇನ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಕ್ಕಂಥ ಕೂಡ ಹೇಳ್ತೀವಿ. ವಿಧಗಳು, ನಾವು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಹೇಗೆ ಪ್ರವೇಶಿಸ್ತೀವಿ, ಯಾವ ಮುಖಾಂತರ ನಾವು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪ್ರವೇಶ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪ್ರವೇಶಿಸುವುದು ಅಂತಂದರೆ ನೀವು ಎಕ್ಸ್ಪೋರ್ಟ್ ಮಾಡೋದರಿಂದ ಪ್ರವೇಶ ಮಾಡ್ಬೋದು, ಅಥವಾ ಫ್ರಾಂಚೈಸಿ ಮಾಡೋದ್ರಿಂದ ಪ್ರವೇಶ ಮಾಡ್ಬೋದು. ಅವೇನು ಮೋಡ್ಸ್ ಇದ್ದಾವೆ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್ ಇನ್ ದ ಸಿಲೆಬಸ್, ವೇರ್ ವಿ ಪೀಪಲ್ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸಿಲೆಬಸ್. Fourth in it, that includes the word nature and scope of international business. In that nature and scope of international business, we will going to discuss about the meaning and definitions of international business, then characteristics of international business, then difference between the domestic business and international business, then modes of entry in international business. In the fifth unit, we will going to discuss about the multinational companies. The fifth unit that include the multinational companies or multinational corporations, MNCs. In the MNCs, or in the fifth unit, we will going to discuss about the meaning and definitions of MNCs. ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ MNCಗಳ ಏನಂತಕ್ಕಂಥದ್ದು ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನಾವು ಇಲ್ಲಿ ನೋಡ್ತೀವಿ. ಅದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಕ್ಕಂಥದ್ದು ನೋಡ್ತೀವಿ. MNCಗಳ ಒಂದು ಲಕ್ಷಣಗಳೇನಿದ್ದಾವೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದರ ಜೊತೆಗೆ ಗ್ರೌತ್ ಆಫ್ MNCs, ಅದೇ ರೀತಿಯಾಗಿ MNCಗಳ ಬೆಳವಣಿಗೆ ಏನಿದೆ ಅಥವಾ ಅಭಿವೃದ್ಧಿ ಏನಿದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ದೆನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ MNCs, ಅದೇ ರೀತಿಯಾಗಿ ಅನುಕೂಲಗಳು ಮತ್ತು ಅನಾನುಕೂಲಗಳು ಎದುರು ಅಂತಂದರೆ MNCಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ದೆನ್ ಕಂಟ್ರೋಲ್ ಆಫ್ MNCs ಇನ್ ಇಂಡಿಯಾ, ಅದೇ ರೀತಿ ಭಾರತದಲ್ಲಿ MNCಗಳನ್ನು ಹೇಗೆ ನಿಯಂತ್ರಣ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಯಾಕಂದರೆ MNCಗಳನ್ನು ನಿಯಂತ್ರಣ ಮಾಡಬೇಕು ಅಂದಿಲ್ಲ ಅಂತಂದರೆ ಭಾರತದ ಅರ್ಥವ್ಯವಸ್ಥೆ ಅರ್ಥ ರೀತಿಯಾಗಿ ಭಾರತದ ಕೈಗಾರಿಕೆ ಮೇಲೆ ಪ್ರಭಾವ ಆಗಬಹುದು ಅನ್ನೋಕ್ಕೋಸ್ಕರ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ಕಂಟ್ರೋಲ್ ಆಫ್ MNCs ಅಂತಕ್ಕಂಥದ್ದು. ಕಂಟ್ರೋಲ್ ಆಫ್ MNCs ಇನ್ ಇಂಡಿಯಾ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಏನಂತಕ್ಕಂಥದ್ದು ಕೋಆಪ್ರೇಷನ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅಂತಾರಾಷ್ಟ್ರೀಯ ಸಹಕಾರ ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಅಂತಾರಾಷ್ಟ್ರೀಯ ಸಹಕಾರದಲ್ಲಿ ಕೆಲವೊಂದು ಏನಿದ್ದಾವೆ ಸಹಕಾರಿ ಸಂಘಗಳಿದ್ದಾವೆ, ಅದೇ ರೀತಿಯಾಗಿ ಕೆಲವೊಂದು ಸಂಸ್ಥೆಗಳಿದ್ದಾವೆ, ಅವು ಯಾವುವು ಬ್ಯಾಂಕುಗಳಿದ್ದಾವೆ ಅವುಗಳ ಬಗ್ಗೆಯೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಇನ್ ದ್ಯಾಟ್ ಸಾರ್ಕ್ ಅಂತಕ್ಕಂಥದ್ದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಅಂತ ಕೂಡ ಹೇಳ್ತೀವಿ. ಬ್ರಿಕ್ಸ್ ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ ಅದ್ರ ಬಗ್ಗೆ ಇರತಕ್ಕಂಥ ಒಂದು ಸಂಘಟನೆ ಇದೆ ಬ್ರಿಕ್ಸ್ ಅಂತಕ್ಕಂಥ ಅದ್ರ ಬಗ್ಗೆ ನೋಡ್ತೀವಿ. ದೆನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೂಡ ಹೇಳ್ತೀವಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿದ್ದಾವೆ. ದಟ್ ಮೇ ಬಿ IMF, ದಟ್ ಮೇ ಬಿ IBRD, ದಟ್ ಮೇ ಬಿ WTO. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ WTO ಅಂತ ಹೇಳ್ತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆಯೂ ಕೂಡ ಈ ಸಿಲೆಬಸ್ನಲ್ಲಿ ನಾವು ಅಧ್ಯಯನ ಮಾಡೋಣ ಅಂತಕ್ಕಂಥ ಕೂಡ ಹೇಳ್ತೀವಿ. ದ fifth unit we will going to discuss about fifth unit that includes the multinational companies or multinational corporations. In that meaning and definitions of MNCs meaning and definitions we will going to discuss in this unit. Then characteristics of MNCs, then growth of MNCs, advantages and disadvantages of MNCs, then control of MNCs in India, then international cooperation, that may be SAARC and BRICS, and international institutions like IMF, IBRD and WTO. These are the 5 units we will going to discuss in your syllabus. For
ಫಾರ್ ವಾಟ್ ರೆಫರೆನ್ಸ್, ಫಾರ್ ಯುವರ್ ರೆಫರೆನ್ಸ್ some books are given, that is Sauer and Finkel International Economics, that is published by PHI ನ್ಯೂ ದೆಲ್ಲಿ. ಆ ಬುಕ್ಕನ್ನು ಓದಬಹುದು ನಿಮಗೆ. ಅದೇ ರೀತಿಯಾಗಿ ಸಡಸ್ಟನ್ ಅಂತಕ್ಕಂಥ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬುಕ್ ಇದೆ, ನ್ಯೂ ದೆಲ್ಲಿ ಪಬ್ಲಿಕೇಶನ್ ಇದೆ, ಅದನ್ನು ಓದ್ಬೋದು. ಮಿತಾನಿ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅದ್ರ ಬಗ್ಗೆ ಓದ್ಬೋದು. ಬುತಾನಿ ಅಂತಕ್ಕಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಹಲವಾರು ಬುಕ್ಗಳಿದ್ದಾವೆ. ಅದ್ರ ಜೊತೆಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಕಾಲೇಜ್ ಲೈಬ್ರರಿಲಿ ಇರ್ತಕ್ಕಂಥ ಇನ್ನೊಂದು ಬುಕ್ ಇದೆ, ABN ಕುಲಕರ್ಣಿ ಆ್ಯಂಡ್ AB ಕಾಲ್ಕುಂದ್ರಿಕರ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತಕ್ಕಂಥ ಬುಕ್ ಇದೆ. ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು, ಅದನ್ನು ಓದ್ಬೋದು. ಇದು ಚಾಂದ್ ಪಬ್ಲಿಕೇಶನ್ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಈ ಸಿಲೆಬಸ್ಸನ್ನು ನೀವು ಸರಿಯಾಗಿ ತಿಳ್ಕೊಬೇಕಾದ್ರೆ ಈ ಬುಕ್ಕನ್ನು ಕೂಡ ರೆಫರ್ ಮಾಡ್ಬೋದು. ಅದೇ ರೀತಿಯಾಗಿ ಸರಿಯಾಗಿ ಕ್ಲಾಸನ್ನು ಕೂಡ ಅಟೆಂಡ್ ಆಗೋದ್ರ ಮುಖಾಂತರ ಕಲಿಬಹುದು ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.